ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಇವತ್ತು ನಾನು ಕ್ರೀಮಿ ಪಾಲಕ್ ಚಿಕನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇನ್ನೂ ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿ ಬರ್ತದೆ ಈ ಕ್ರೀಮಿ ಪಾಲಕ್ ಚಿಕನ್. ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಾ. ಬನ್ನಿ ನೋಡುವ ಯಾವ ರೀತಿ ಮಾಡೋದಂತ. ನೋಡಿ, ಈ ಮಣ್ಣಿನ ಪಾತ್ರೆಯಲ್ಲಿ ನಾನು ಇವತ್ತು ಕ್ರೀಮಿ ಪಾಲಕ್ ಚಿಕನ್ ಅನ್ನು ಮಾಡ್ತಾ ಇದ್ದೇನೆ. ನೋಡಿ, ಇದು ಪಾತ್ರೆ ಡ್ರೈ ಆಗಿರಬೇಕು. ಈಗ ಗ್ಯಾಸಿನ ಮೇಲೆ ಇಟ್ಟಿದ್ದೇನೆ. ಡ್ರೈ ಆದಮೇಲೆ ನೋಡಿ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದೆ. ತುಪ್ಪ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಹಾಕುವ ಮೀಡಿಯಂ ಗಾತ್ರದಷ್ಟು ನೀರುಳ್ಳಿ ನೋಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈ ಈರುಳ್ಳಿ ಸ್ವಲ್ಪ ಹೊತ್ತು ಈ ತುಪ್ಪದಲ್ಲಿ ಫ್ರೈ ಮಾಡುವ. ತುಂಬ ಒಳ್ಳೆಯದಾಗಿ ಬರುತ್ತೆ ಈ ರೆಸಿಪಿ. ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡಬೇಕು. ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ಹಸಿಮೆಣಸು. ನೋಡಿ, 3 ಹಸಿಮೆಣಸನ್ನು ಹಾಕಿದ್ದೇನೆ. ನಿಮಗೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಬೇಕಾದರೆ ಒಂದು 4-5 ಹಾಕ್ಬೋದು. ಈಗ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ. ಇದರಲ್ಲಿ ಒಂದು 6 ಎಸಳು ಬೆಳ್ಳುಳ್ಳಿ ಇದೆ ಮತ್ತು ಸಣ್ಣ ಗಾತ್ರದ್ದು ಶುಂಠಿ. ಈಗ ಇದಕ್ಕೆ ಹಾಕುವ 2 ಟೊಮೆಟೊ. ಇದು ಒಳ್ಳೆ ಹಣ್ಣಾದ ಟೊಮೆಟೊವನ್ನು ನಾನು ತಗೊಂಡಿದ್ದೇನೆ. ನೋಡಿ, ಇದು ಎಲ್ಲವನ್ನು ಈ ತುಪ್ಪದಲ್ಲಿ ಸರಿಯಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ಇದೆಲ್ಲ ಸಾಫ್ಟ್ ಆಗಬೇಕು. ಈ ಎಲ್ಲ ಮಸಾಲ ಗ್ರೈಂಡ್ ಮಾಡಲಿಕ್ಕಿದೆ. ಅದಕ್ಕೋಸ್ಕರ ನಾನು ನೋಡಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಹಾಕಿದ್ದೇನೆ 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಪೆಪ್ಪರ್ ಕಾರ್ನ್ಸ್. ಇವೆಲ್ಲವನ್ನು ಹಾಕಿ ಸರಿಯಾಗಿ ಈ ತುಪ್ಪದಲ್ಲಿ ಫ್ರೈ ಮಾಡಬೇಕು ಸಾಫ್ಟ್ ಆಗೋವರೆಗೆ. ನೋಡಿ, ಟೊಮೆಟೊ ಕೂಡ ಸಾಫ್ಟ್ ಆಗಬೇಕು. ನೋಡಿ, ಈ ರೀತಿ ಈಗ ಸಾಫ್ಟ್ ಆಗಿದೆ ಇದು. ಈಗ ಇದಕ್ಕೆ ಹಾಕುವ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಇದು ನಾನು ಕಟ್ ಮಾಡಿ ಹಾಕ್ತಾ ಇಲ್ಲ, ಹೀಗೇನೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಸಿನ ಹುಡಿ, ಟರ್ಮರಿಕ್ ಪೌಡರ್ ಮತ್ತು 1 ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ನೋಡಿ, ಇವೆಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಹೀಗೇನೆ ಫ್ರೈ ಮಾಡುವ. ಇಲ್ಲಿ ನಾನು ತಗೊಂಡಿದ್ದೇನೆ ಮೇನ್ ಇಂಗ್ರೀಡಿಯೆಂಟ್ಸ್ ಪಾಲಕ್. ನೋಡಿ, ಇದು ಪಾಲಕ್ ಕ್ಲೀನ್ ಎಲ್ಲ ಮಾಡಿ ಸರಿಯಾಗಿ ಕಟ್ ಮಾಡಿದ್ದೇನೆ. ಇದರಲ್ಲಿ 1 ಬಂಚ್ ಇದೆ, 1 ಬಂಚ್ ಪಾಲಕ್ ಇದೆ. ನೋಡಿ, ಇದು ಹಾಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಯಾಕೆಂದರೆ ನಮಗೆ ಇಲ್ಲಿ ಪಾಲಕ್ ಜಾಸ್ತಿ ಬೇಯಿಸ್ಲಿಕ್ಕಿಲ್ಲ, ಜಸ್ಟ್ ಬಾಡಿದ್ರೆ ಸಾಕು ಈ ಬಿಸಿಗೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಬಿಸಿಗೆ. ಇದು ಯಾಕೆಂದರೆ ಮಣ್ಣಿನ ಪಾತ್ರೆ ಒಳ್ಳೆ ಬಿಸಿಯಾಗಿರುತ್ತೆ, ಅದರಲ್ಲಿ ಇದು ಸ್ವಲ್ಪ ಹೊತ್ತು ಬಾಡಿ ಹೋಗುತ್ತೆ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ತಂಪು ಆಗುವವರೆಗೆ, ತುಂಬ ಬಿಸಿ ಇದೆ ಅಲ್ಲ, ಮಿಕ್ಸಿ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಬಿಸಿ ಇರುವಾಗ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಒಳ್ಳೆ ಗ್ರೈಂಡ್ ಮಾಡಬೇಕು. ಅಂದರೆ ಕ್ರೀಮಿ ಪೇಸ್ಟ್ ಆಗಬೇಕು ಇದು. ಯಾಕೆಂದರೆ ಪಾಲಕ್ ಇದು ಎಲ್ಲ ಮಸಾಲ ಸರಿಯಾಗಿ ಗ್ರೈಂಡ್ ಆಗಿ ಪೇಸ್ಟ್ ಆಗಬೇಕು. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಒಂದು 15 ನಿಮಿಷ ಇಡ್ತಾ ಇದ್ದೇನೆ. ಯಾಕೆಂದರೆ ಸ್ವಲ್ಪ ತಣ್ಣಗಾಗಲಿಕ್ಕೆ. ಬಿಸಿ ಬಿಸಿ ಗ್ರೈಂಡ್ ಮಾಡಿದರೆ ಎಲ್ಲ ಕಡೆ ರಟ್ಟಿ ಹೋಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಬೇಕು. ಇಲ್ಲಿ ನಾನು ಅದೇ ಪಾತ್ರೆ, ಅಂದರೆ ಫ್ರೈ ಮಾಡಿದ ಮಣ್ಣಿನ ಪಾತ್ರೆ ಉಂಟಲ್ಲ, ಅದರಲ್ಲೇ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ತುಪ್ಪ ಒಳ್ಳೆ ಬಿಸಿ ಆದಮೇಲೆ ನೋಡಿ, ಇಲ್ಲಿ ಅರ್ಧ ಕಿಲೋ ಚಿಕನ್ ತಗೊಂಡಿದ್ದೇನೆ. ಒಳ್ಳೆ ಕ್ಲೀನ್ ಮಾಡಿ ನೋಡಿ, ವಿತ್ ಸ್ಕಿನ್ ನಾನು ತಗೊಂಡಿದ್ದೇನೆ, ವಿದೌಟ್ ಸ್ಕಿನ್ ಕೂಡ ಯೂಸ್ ಮಾಡ್ಬೋದು. ಈ ಅರ್ಧ ಕಿಲೋ ಚಿಕನ್ ಅನ್ನು ಈ ತುಪ್ಪಕ್ಕೆ ಹಾಕ್ತಾ ಇದ್ದೇನೆ ಬಿಸಿಯಾದ. ಮತ್ತೆ ಇದನ್ನು ಈ ತುಪ್ಪದಲ್ಲೇ ಸರಿಯಾಗಿ ಫ್ರೈ ಮಾಡಬೇಕು. ಇಲ್ಲಿ ಮುಚ್ಚಳ ಹಾಕಿ ಮುಚ್ಚಲಿಕ್ಕೆ ಇಲ್ಲ, ಯಾಕೆಂದರೆ ಇದು ನಮಗೆ ಡ್ರೈ ಬೇಕು. ಮುಚ್ಚಿದ್ರೆ ಮುಚ್ಚಳದಲ್ಲಿ ಲಿಡ್ ಕ್ಲೋಸ್ ಮಾಡಿದರೆ ಅದು ಸ್ಟೀಮಿಗೆ ಸ್ವಲ್ಪ ನೀರು ನೀರು ಥರ ಆಗುತ್ತೆ. ಅದಕ್ಕೋಸ್ಕರ ಓಪನ್ ಈ ರೀತಿ ಓಪನ್ ಇಟ್ಟು ಇದನ್ನು ಬೇಯಿಸಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತು ಇದನ್ನು ಸರಿಯಾಗಿ ನೋಡಿ ಐ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕು.
ನಂತರ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಕುಕ್ ಮಾಡಿದರೆ ಆಯಿತು. ಒಂದು 15 ಮಿನಿಟ್ಸ್ ಈ ರೀತಿಯೇ ಇದನ್ನು ಬೇಯಿಸಬೇಕು ಈ ಚಿಕನನ್ನು. ಈಗ ನೋಡ್ಬೋದು ನೀವು, ನೀರು ಏನೂ ಇಲ್ಲ ಇದರಲ್ಲಿ, ಜಸ್ಟ್ ಇದು ಫ್ರೈ ಆಗಿದೆ, ಅಂದರೆ ಕುಕ್ ಮಾಡಿದ್ದೇನೆ. 15 ಮಿನಿಟ್ಸ್ ಇದು ಕುಕ್ ಮಾಡಿದ್ದೇನೆ ಈ ರೀತಿ. ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಈ ಪಾಲಕ್ಕಿದ್ದು ನೋಡಿ, ಈ ಕ್ರೀಮಿ ಮಸಾಲವನ್ನು ಹಾಕಬೇಕು. ನೋಡಿ ಈ ಮಸಾಲ ಯಾವ ರೀತಿ ಬಂದಿದೆ ಅಂದರೆ ಗ್ರೀನ್ ಆಗಿ, ಅಂದರೆ ಪಾಲಕ್ಕೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಸಾಲ. ಈ ಚಿಕನ್ನೊಂದಿಗೆ ಮಿಕ್ಸ್ ಆದಮೇಲೆ ಇನ್ನೂ ಟೇಸ್ಟ್ ಆಗುತ್ತೆ. ಮತ್ತು ಇಲ್ಲಿ ನೀರು ಏನೂ ಹಾಕಲಿಕ್ಕಿಲ್ಲ, ಜಸ್ಟ್ ನಮಗೆ ತಿಕ್ ಕ್ರೀಮಿ ಪಾಲಕ್ ಚಿಕನ್ ಬೇಕು. ನೋಡಿ ಒಳ್ಳೆ ಬಾಯ್ಲ್ ಆಗಿದೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ, ಅಂದರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೀವು ನೋಡ್ಬೋದು ತುಂಬ ನೀರು ಇಲ್ಲ, ಇದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ಸೂಪರಾಗಿ ಬಂದಿದೆ. ನೀವು ನೋಡ್ಬೋದು ಯಾವ ರೀತಿ ಆಗಿದೆ ಅಂದರೆ ಈ ಕ್ರೀಮಿ ಪಾಲಕ್ ಚಿಕನ್ ರೆಸಿಪಿ. ನೋಡಿ ಈಗ ಒಳ್ಳೆ ಬಾಯ್ಲ್ ಆಗಿದೆ. ಸ್ವಲ್ಪ ಉಪ್ಪು ಎಲ್ಲ ನಾನು ಹಾಕ್ತಾ ಇದ್ದೇನೆ, ಸ್ವಲ್ಪ ಚೆಕ್ ಮಾಡಬೇಕು, ಉಪ್ಪು ಕಡಿಮೆ ಇತ್ತು, ಹಾಗೆ ಸ್ವಲ್ಪ ಉಪ್ಪು ಹಾಕಿ ನೋಡಿ ಈ ರೀತಿ ಸೂಪರಾಗಿ ಬಂದಿದೆ ಈ ಕ್ರೀಮಿ ಪಾಲಕ್ ಚಿಕನ್ ರೆಸಿಪಿ. ನೋಡ್ಬೋದು ಇದರ ಆಯಿಲ್ ಎಲ್ಲ, ಅಂದರೆ ತುಪ್ಪ ಎಲ್ಲ ಮೇಲ್ಗಡೆ ನಿಂತು, ತುಂಬ ಡ್ರೈನೂ ಇಲ್ಲ, ಅಂದರೆ ಮೀಡಿಯಮ್ ಸೆಮಿ ಗ್ರೇವಿ ಅಂತ ಹೇಳ್ತಾರಲ್ಲ ಆ ರೀತಿ. ಈಗ ಇದಕ್ಕೆ ಹಾಕುವ ಕ್ರೀಮ್ ನೋಡಿ, ಇಲ್ಲಿ ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೇನೆ. ಫ್ರೆಶ್ ಕ್ರೀಮ್ ಇಲ್ಲದಿದ್ದರೆ ನೀವು ಮಸಾಲ ಫ್ರೈ ಮಾಡುವಾಗ ಸ್ವಲ್ಪ 3 ಟೇಬಲ್ ಸ್ಪೂನ್ ಅಷ್ಟು ಕ್ಯಾಶ್ಯೂ ನಟ್ಸ್ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ, ಕ್ಯಾಶ್ಯೂಸ್ ಹಾಕಿದರೆ. ಮತ್ತು ಅದು ಗ್ರೈಂಡ್ ಮಾಡುವಾಗ ಆ ಕ್ರೀಮಿ ಫ್ಲೇವರ್ ಕೊಡುತ್ತೆ. ನೀವು ಈ ರೀತಿಯ ರೆಸಿಪಿ ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಖಂಡಿತ ಮತ್ತೊಮ್ಮೆ ಮಾಡಿ ತಿಂತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಮತ್ತು ಈ ಮಕ್ಕಳು ಎಲ್ಲ ವೆಜಿಟೇಬಲ್ಸ್ ಮತ್ತು ಈ ಪಾಲಕ್ಕೆಲ್ಲ ತಿನ್ನದಿದ್ದರೆ ಈ ರೀತಿ ಪಾಲಕ್ ರೆಸಿಪಿ ಮಾಡಿ ಕೊಟ್ಟರೆ 100% ಅವರಿಗೆ ಇಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂದರೆ. ಈಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ನೋಡಿ, ಬಿಸಿ ಬಿಸಿಯಾಗಿ. ನೋಡುವಾಗಲೇ ನನಗೆ ನೀರು ಬರ್ತಾ ಉಂಟು ಬಾಯಲ್ಲಿ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಈಗ ನಾನು ಇಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೇನೆ, ಇದು ಜಸ್ಟ್ ಗಾರ್ನಿಷಿಂಗಿಗೆ. ನೋಡಿ ಯಾವ ರೀತಿ ಸೂಪರಾಗಿ ಬಂದಿದೆ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.